ನಮಸ್ತೆ ಮೇಡಮ್. ನಮಸ್ತೆ. ನಾನು ಬಂದು ತುಂಬ ಹೊತ್ತಾಯ್ತು ಮೇಡಮ್. ನಿಮಗೆ ಮೆಸೇಜು ಕಳಿಸಿದ್ದೆ. ನೋಡಿದೆ. ರಿಪ್ಲೈ ಮಾಡಿದ್ರೆ ಚಾಟ್ ಮಾಡ್ತೀಯ ಅಂತ ಮಾಡಲಿಲ್ಲ. ಎಲ್ಲ ರೆಡಿನಾ? ಹಾಂ, ಬಾಕ್ಸಲ್ಲಿ ಜೇನು ಹುಳು ಇವೆ ಮೇಡಮ್. ಕಚ್ಚುತ್ತೆ ತಾನೆ? ಇವು ತುಂಬ ಜೋರಾಗಿ ಕಚ್ಚುತ್ತೆ ಮೇಡಮ್. ರಾಮನಗರದಿಂದ ತೊಗೊಂಡು ಬಂದಿದ್ದೀನಿ. ಒಳಗಡೆ ಸೀತಾರಾಮನ್ ಥರ ನೈನಿ ವಿಶಾಲ್ ಇದ್ದಾರೆ. ಈ ಜೇನ್ಗಳನ್ನ ಬಿಟ್ಟ ತಕ್ಷಣ ಗಂಡನ್ ಕಾಪಾಡ್ಕೊಳ್ಬೇಕಂತ ಏನಾದರೂ ಒಂದು ಹರಸಾಹಸ ಮಾಡ್ತಾಳೆ. ವಿಶಾಲ್ ಸೇವ್ ಆದರೂ ಪರವಾಗಿಲ್ಲ, ಆದರೆ ನೈನಿನ್ ಮಾತ್ರ ಈ ಜೇನು ಹುಳಗಳು ಕಚ್ಚಿ ಕಚ್ಚಿ ಸಾಯಿಸ್ಬೇಕು. ಅವಳು ಎಷ್ಟು ಜೋರಾಗಿ ಕಿರಿಸ್ತಾಳೋ ನಿನಗಷ್ಟು ಜಾಸ್ತಿ ಪೇಮೆಂಟ್ ಕೊಡ್ತೀನಿ. ಒಂದು ವೇಳೆ ಸತ್ಲು ಅನ್ಕೋ, ಬೋನಸ್ ಕೂಡ ಇರುತ್ತೆ ನಿಂಗೆ. ಯಾಕೆಂದ್ರೆ ದೇವ್ರ ಕಲ್ಯಾಣೋತ್ಸವ ದಿನಾನೇ ಪ್ರಾಣ ಬಿಟ್ಲು ಅಂತ ನೈನಿ ಮಾಡಿರೋ ಪುಣ್ಯ ಅಂತ ಅನ್ಕೋಬೇಕು. ಖಂಡಿತ ಮೇಡಮ್, ಅವ್ರಿಗೆ ಸಾವು ಏನಂತ ತೋರಿಸ್ತೀನಿ. ನಡಿ. ಕಲ್ಯಾಣ ಆರತಿ ಮುಗೀತು ಯಜಮಾನ್ರೆ. ಈಗ ಏಕಾಂತ ಸೇವೆ. ಏಕಾಂತ ಸೇವೆ ಅಂದರೆ ಸೈಲೆಂಟ್ ಆಗಿರ್ಬೇಕು ತಾನೆ? ನೈನಿ, ನಿಶಬ್ದವಾಗಿ ಹೇಗಿರಬೇಕು? ಅಂದ್ರೆ ಮಾತಾಡದೇ ಇರಬೇಕು ಯಜಮಾನ್ರೆ. ಅದೇ ಹೇಗೆ ಅಂತ. ನೀವು ಮೊದಲು ಕೂತ್ಕೊಳ್ಳಿ. ನೋಡ್ದ್ಯಾ, ಮಾತಾಡಬಾರ್ದು ಅಂದ್ರು ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ನೀನು ಶುರು ಮಾಡು, ನಾನು ಇಲ್ಲಿಂದ ಹೋಗ್ತೀನಿ. ಆಯಿತು ಮೇಡಮ್. ಏಯ್ ನೈನಿ, ಏನಾಯ್ತು? ಜೇನು ಹುಳ ಯಜಮಾನ್ರೆ, ಕಚ್ಚುತ್ತೆ. ಅಯ್ಯೋ!
ನೈನಿ ಒಂದು ನಿಮಿಷ ಇರು ಅಯ್ಯೋ ಕಚ್ಚುತ್ತೆ. ಈಗ ಏನ್ ಮಾಡೋದು ಯಜಮಾನ್ರೆ? समर कौतुक खड्ग चालक रक्षकम् शान्तनायक स्फूर्तिदायक कार्य साधक दक्षकम् क्षणकारकम् मम पुत्र सन्निभमानकम् वात्सल्यभाव प्रेरकम् ಯಜಮಾನ್ರೆ ಜೇನು ಹುಳ ವಿಶಾಲ ಕಚ್ತಾ ಇದೆ. ವಿಶಾಲ್ ಯಜಮಾನ್ರೆ ಯಜಮಾನ್ರೆ ನಿಮ್ಗೇನು ಆಗಲ್ಲ, ಏನು ಆಗಲ್ಲ. ವಿಶಾಲ್ ವಿಶಾಲ್ ನೀವ್ ಅಲ್ಲಾಡ್ಬೇಡಿ ಯಜಮಾನ್ರೆ, ನಿಮ್ಗೇನು ಆಗಲ್ಲ, ನಿಮ್ಗೇನು ಆಗ್ಬಾರ್ದು ಯಜಮಾನ್ರೆ, ಅಲ್ಲಾಡ್ಬೇಡಿ. ವಿಶಾಲ್ 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 ಕಂದ ಏನಾಯ್ತು ವಿಶಾಲ್? ಏನೇ ಅವತಾರ? ತುಷಾರ್ ನಂಗ್ ಜೇನು ಹುಳ ಕಚ್ಚಬಾರ್ದು ಅಂತ ಯಜಮಾನ್ರು ಅರ್ಶಿನ ಕುಂಕುಮನ ಹಾಕಿದ್ರು ಅಮ್ಮವ್ರೆ. ಆದ್ರೆ ಅದು ಯಜಮಾನ್ರಿಗೆ ಕಚ್ಚಿಬಿಡ್ತು. ನೀನ್ ಯಾಕೆ ಅವನ್ನ ಅಪ್ಕೊಂಡೆ? ವಿಶಾಲನ ಕಾಪಾಡಕ್ಕೆ ಹಾಗೆ ಮಾಡಿದ್ಲು. ನೀನ್ ಬೇರೇನೋ ಅರ್ಥ ಮಾಡ್ಕೋಬೇಡ. ಬ್ರೋ ಹಾಸ್ಪಿಟ್ಲ್ ಹೋಗೋಣ ಬ್ರೋ.
ಹೌದು ಯಜಮಾನ್ರೆ. ಬೇಕಾಗಿಲ್ಲ, ಮನೆಗೆ ಹೋಗೋಣ. ನೈನಿ, ನಿನ್ಗೇನು ಆಗಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲ ಯಜಮಾನ್ರೆ. ನನ್ಗೆ ಸಾಕು. ನನ್ನ ಕಚ್ಚಿದ್ರು ಪರವಾಗಿಲ್ಲ. ಏ ವಿಕ್ರಾಂತ್, ಕಾರ್ತಿಕ್ ಅವ್ರೆ. ಬನ್ನಿ. ಏ ಮೆಂಟಲ್, ಏನಾಯ್ತು? ನನ್ಗೇನು ಆಗದೆ ಇರೋ ತರ ನೀವ್ ನೋಡ್ಕೋತಿದ್ದೀರಾ. ನನ್ನನ್ನ ಕಾಪಾಡಿರೋ ನಿಮ್ಮನ್ನ ಹೀಗೆ ನೋಡಕ್ಕೆ ತುಂಬಾ ನೋವಾಗ್ತಿದೆ ಯಜಮಾನ್ರೆ. ಐಸ್ ಪೀಸಸ್ನ ನನ್ನ ಮೈ ಮೇಲೆ ಹಾಕಿದ್ರು ಕೂಡ ನನಗೇನು ತಣ್ಣಗನ್ಸ್ಲಿಲ್ಲ. ಯಾಕಂದ್ರೆ ನಿನ್ ಬಿಸಿ ಕಣ್ಣೀರಿನ ತೊಟ್ಟು ನನ್ನ ಕೈ ಮೇಲೆ ಬಿದ್ದ ತಕ್ಷಣ ಒಂದೇ ಕ್ಷಣದಲ್ಲೇ ನನ್ನ ಹೃದಯ ತಣ್ಣಗಾಗೋಯ್ತು. ನಿನಗೆಷ್ಟು ಕಷ್ಟ ಬಂತು ಅಲ್ವಾ ನೈನಿ? ನನಗೆ ಯಾವ ಕಷ್ಟನೂ ಬರಲ್ಲ ಯಜಮಾನ್ರೆ. ನನ್ನಿಂದಾನೆ ನಿಮ್ಮ ಕಷ್ಟ, ನೋವು, ಹಿಂಸೆ ಎಲ್ಲ ಆಗ್ತಿದೆ ಯಜಮಾನ್ರೆ, ಎಲ್ಲ. ನಿನ್ನಿಂದಾಗಿ ನೋವು ಮಾತ್ರ ಅಲ್ಲ, ಸಾವು ಬಂದರೂ ಕೂಡ ಸಂತೋಷವಾಗಿ ಅದನ್ನು ಸ್ವೀಕರಿಸ್ತೀನಿ. ಹೇ ನೈನಿ, ಏನಾಯ್ತು? ನೈನಿ, ಯಾಕೆ ಹೀಗೆ ಅಳ್ತಿದ್ಯಾ? ನೋಡಿಲಿ ನೈನಿ, ನನ್ನ ನೋಡು. ನೈನಿ ನೋಡು, ಯಾರಾದರೂ ಏನಾದರೂ ಅಂದ್ರ? ಮತ್ತೆ ಯಾಕೆ ಇಷ್ಟ ಅಳ್ತಿದ್ಯಾ? ಆ ದೇವಿಯ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿದವನ ಪ್ರಾಣವನ್ನು ನೀನೇ ತೆಗಿತೀಯಾ? ನನ್ನಿಂದ ನಿಮ್ಗೆ ಹೀಗೆಲ್ಲ ಆಯ್ತಲ್ಲ ಅಂತ ಬೇಜಾರ್ ನಂಗೆ. ನಿಮ್ ವಿಷಯದಲ್ಲಿ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡ್ತೀರಾ ಯಜಮಾನ್ರೆ? ಹೇಳು ನೈನಿ, ಏನ್ ಮಾಡಬೇಕು? ನನ್ನ ಈ ಕೈನ ಏನು ಮಾಡ್ದಿರೋ ತರ, ಸತ್ತು ಹೋಗೋ ತರ ಮಾಡ್ತೀರಾ ಯಜಮಾನ್ರೆ? ನೈನಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಹಾ, ಯಾಕೆ? ಯಾಕೋ 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 ನನ್ನ ಕೈ ನೋಡ್ತಿದ್ರೆ ಭಯ ಆಗ್ತಿದೆ ಯಜಮಾನ್ರೆ. ಭಯ ಆಗ್ತಿದೆ, ನನಗೆ ಭಯ ಆಗ್ತಿದೆ. ನೈನಿ ರಿಲ್ಯಾಕ್ಸ್, ಟೆನ್ಷನ್ ಆಗ್ಬೇಡ. ನೈನಿ ನೋಡು, ನನ್ನ ನೋಡು. ನೈನಿ ನೋಡು ನನ್ನ. ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳ.
ಕೈ ಕೆಂಪಾಗಿರ್ಬೇಕು ಅಂತ ಹೆಣ್ಮಕ್ಳು ಗೋರಂಟಿ ಹಚ್ಕೋತಾರೆ. ಆದರೆ ನಿನ್ಗದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಿನ್ನ ಕೈಯಲ್ಲಿ ಅಮೃತನೇ ಇದೆ. ಹೌದು ನಾನಿ, ಐಸ್ ಗಡ್ಡೆಗಿಂತ ನಿನ್ನ ಮನಸ್ಸೇ ಅಷ್ಟು ತಣ್ಣಗಿದೆ. ಬೆಣ್ಣೆಗಿಂತ ನಿನ್ನ ಹೃದಯನೇ ಮೃದುವಾಗಿದೆ. ನಿನ್ನ ಕೈಯಿಂದ ನನ್ನ ಕೆನ್ನೆನ ಈ ರೀತಿ ತಾಕಿಸ್ತಿದ್ರೆ ನನ್ನ ಆಯಸ್ಫೂರ್ತಿ ಹೇಗೆ ಕಳೆದ್ರೂ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ನೀವೇನ್ ಮಾತಾಡಿದ್ರು ಚೆನ್ನಾಗಿರುತ್ತೆ ಯಜಮಾನ್ರೆ. ಆದ್ರೆ ನಿಮ್ಮ ಆಯಸ್ ಬಗ್ಗೆ ಮಾತಾಡಿದ್ರೆ ಮಾತ್ರ ಚೆನ್ನಾಗಿರಲ್ಲ ಯಜಮಾನ್ರೆ. ನಾನು ಜೇನುತುಪ್ಪ ತರ್ತೀನಿ, ನಿಮಗೆ ಹಚ್ಚಬೇಕಲ್ವಾ? ನೋಡ್ದ್ಯಾ ನಾನಿ, ಜೇನು ಹುಳಗಳು ಕಚ್ಚಿರೋದಕ್ಕೆ ಅದು ಕೊಟ್ಟಿರೋ ಜೇನೆ ಇದಕ್ಕೆ ಔಷಧಿ. ಹಾಗೆ ನಿನ್ನಿಂದಾಗಿ ನನಗೇನೇ ನಡೆದ್ರೋ ನನಗೆ ಯಾವಾಗಲೂ ಒಳ್ಳೇದೇ ನಡೆಯುತ್ತೆ ನಾನಿ, ತಲೆ ಕೆಡಿಸ್ಕೋಬೇಡ. ಏನ್ ಜಾಸ್ಮಿನ್, ಫೇಸ್ ಡಲ್ ಆಗಿದೆ? ಅನ್ಕೊಂಡಿದ್ದೊಂದು ಆಗಿದ್ದೊಂದು ಆಂಟಿ. ಈ ರಾಕ್ಷಸರು ಏನ್ ಮಾತಾಡ್ತಾ ಇದ್ದಾರೆ ಅಂತ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ನೀನ್ ಏನ್ ಅಂದ್ಕೊಂಡೆ? ಏನಾಯ್ತು? ಬೇಗ ಹೇಳು, ಇಲ್ಲ ಅಂದ್ರೆ ನಾನ್ ಟೆನ್ಷನ್ ಅಲ್ಲಿ ಸತ್ತು ಹೋಗ್ತೀನಿ. ನನ್ನ ಪ್ಲಾನ್ ಫ್ಲಾಪ್ ಆಯ್ತು ಆಂಟಿ. ಜೇನು ಹುಳು ನೈನಿನ ಕಚ್ಚುತ್ತವೆ ಅನ್ಕೊಂಡ್ರೆ ವಿಶಾಲ್ನ ಕಚ್ಚಿದ್ವು. ವಾಟ್? ಇದೆಲ್ಲದ್ರ ಹಿಂದೆ ನಿನ್ನ ಕೈವಾಡ ಇತ್ತಾ? ಅಫ್ಕೋರ್ಸ್ ಆಂಟಿ. ಸೀತೆರಾಮ ಕಲ್ಯಾಣೋತ್ಸವ ನಡೀತಿರ್ಬೇಕಾದ್ರೆ ನೈನಿ ನನಗೆ ಸೀತೆ ತರ ಕಾಣಿಸಿದ್ಲು. ಮೊದಲು ನನ್ನ ಕಣ್ ಕುಕ್ಕಿದ್ವು. ಅದಾದ್ಮೇಲೆ ಜೇನು ಹುಳು ಅವಳ ಕಚ್ಚಬೇಕು ಅಂತ ಅನ್ಕೊಂಡೆ. ಎಂತ ಕೆಲಸ ಮಾಡ್ದೆ ಜೆಸ್ಸಿ? ನಿನ್ ಪ್ಲಾನ್ ರಿವರ್ಸ್ ಆಗಿ ಆ ಜೇನ್ ಹುಳಗಳು ನನ್ನ ಅಳಿಯನ್ನ ಕಚ್ಚಿದ್ವು, ನೋಡಿದ್ಯಲ್ಲ? ಅದಕ್ಕೆ ನನಗೂ ಬೇಜಾರಾಗ್ತಿದೆ ಆಂಟಿ. ಖರ್ಚಿಫ್ ಇಲ್ಲ, ಇಲ್ಲಾಂದ್ರೆ ಅತ್ತು ಕಣ್ಣೊರ್ಸ್ಕೊತಾ ಇದ್ದೆ. ಸಾಕ್ ನಿಲ್ಸು ನಿನ್ನ ಆಟನ. ಏಯ್, ನೀನ್ ಯಾವಾಗ ಬಂದ್ಯೋ? ನಾನೇ ನಿನ್ ಗಂಡನ ಟೈಮ್ ಹೇಳಕ್ಕೆ. ಏಯ್, ಮರ್ಯಾದೆಯಾಗಿ ಮಾತಾಡು. ದೊಡ್ಡ ಕಂತ್ರಿಗಳು ನೀವು, ನಿಮಗೇನ್ ಮರ್ಯಾದೆ ಕೊಡೋದು? ವಾಟ್ ಆರ್ ಯು ಟಾಕಿಂಗ್? ಐ ಆಮ್ ಟಾಕಿಂಗ್ ಇಂಗ್ಲಿಷ್. ಐ ನೋ ಇಂಗ್ಲಿಷ್. ಐ ವಿಲ್ ಸ್ಕ್ರಾಚ್ ಯು ಡೆವಿಲ್. ಏಯ್, ನನ್ನ ಡೆವಿಲ್ ಅಂತೀಯಾ? ದೆವ್ವ ಅಂದ್ರೆ ಇನ್ನೇನ್ ಅನ್ಬೇಕೆ ನಿಂಗೆ? ನಮ್ಮ ಯಜಮಾನ್ರಿಗೆ ಜೇನ್ ಹುಳದಿಂದ ಕಚ್ಚಿಸ್ತೀಯಾ? ನಿನ್ ನೈನಿನ್ ಕಚ್ಬೇಕಿತ್ತು, ಮಿಸ್ ಆಯ್ತು. ಯಾಕೆ ನಿಂಗೆ ಅಷ್ಟು ಅಸೂಯೆ? ನಿಂಗೆ ಕುಡಿಯಕ್ ನೀರು, ತಿನ್ನಕ್ ಅನ್ನ ಕೊಡು ದೇವತೆ ಕಣೆ ನಮ್ ನೈನಿ. ಅಂತ ದೇವತೆ ಮೇಲೆ ಸೇರ್ ತೀರಿಸ್ಕೊತ್ಯಾ? ಯಾಕೆ? ಹೋಗಿ ಹೇಳ್ತೀಯಾ? ಹೇಳಲ್ಲ. ಯಾಕಂದ್ರೆ ಜೇನುಳ ಏನಾದ್ರು ನಮ್ ನೈನಿ ಕಚ್ಚಿದ್ರೆ ಇವತ್ತು ನಿಮ್ಮನ್ನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತಿತ್ತೆ. ಯಜಮಾನ್ರಿಗೆ ಕಚ್ಚಿದ್ವಲ್ಲ, ಈ ಕೆಲ್ಸ ಮುಳ್ಮಿನ್ ಜಾಸ್ಮಿನ್ದು ಅಂತ ಗೊತ್ತಾದ್ರೆ ಯಜಮಾನ್ರ ಮೇಲೆ ಒಂದ್ ನೊಣಾನು ಕುತ್ಕೊಳ್ಳೋಕ್ಕೆ ಬಿಡದೇ ಇರೋ ನೈನಿ ಇವಾಗ್ಲೇ ಬಂದು ಮುಳ್ಮಿನ್ ಜಾಸ್ಮಿನ್ನ ಹಣ್ಗಾಯ್ ನೀರ್ಗಾಯ್ ತರ ಮಾಡಿ ಸಾಯಿಸ್ತಾಳೆ. ಆಂಟಿ, ಈ ಆಂಟಿ ಪಕ್ಕದಲ್ಲಿದ್ದಾಳೆ ಅಂತ ರೊಚ್ಕೇಳ್ಬೇಡ. ನನ್ನ ರೆಕ್ಕೆಯಿಂದಾನೆ ಹೊಡೆದ್ ಬಿಡ್ತೀನಿ. ಏ
ಇದಕ್ಕೆ ಇಷ್ಟು ಕೋಪ ಬಂದ್ರೆ ಇದು ಹೋಗಿ ನೈನಿಗೆ ಹೇಳಿದ್ರೆ ಏನಾಗುತ್ತೆ ಆಂಟಿ? ಇದು ಹೇಳಲ್ಲ, ಆದ್ರೆ ಸೇಟ್ ತೀರ್ಸ್ಕೋಬೇಕು ಅಂತಿದೆ. ಹುಷಾರಾಗಿರು ಜಸ್ಸಿ. ಆಫ್ಟರ್ ಆಲ್ ಪಕ್ಷಿ ಅನ್ಕೋಬೇಡ ಇದನ್ನ. ನಂದಿ ಬೆಟ್ಟ ಎತ್ತೋ ಅಷ್ಟು ಶಕ್ತಿ ಇದೆ ಇದಕ್ಕೆ. ಹುಕ್ಕ ಸರಿಯಾಗಿ ಹಾಕಕ್ಕೆ ಆಗ್ತಿಲ್ಲ. ಚಿಕ್ಕ ಯಜಮಾನ್ರೆ, ಸ್ವಲ್ಪ ಬನ್ನಿ, ಒಂದ್ಸಲ ಬನ್ನಿ ಬನ್ನಿ. ಏನಾಯ್ತು? ಮುಖ ಯಾಕಾಗಿ ಮಾಡ್ಕೊಂಡಿದ್ಯಾ? ನೀವ್ ಕೇಳಿ ಅಂತ ಹಾಗೆ ಮುಖ ಮಾಡ್ಕೊಂಡಿದೀನಿ ಚಿಕ್ಕ ಯಜಮಾನ್ರೆ. ಮಾಡ್ತೀನಿ. ನಿಜವಾಗ್ಲೂ? ಅದು 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 ಬೇಗ ಹೇಳು. ಹುಕ್ಕು ಸರಿಯಾಗಿ ಹಾಕಕ್ ಆಗ್ತಿಲ್ಲ ಚಿಕ್ಕ ಯಜಮಾನ್ರೆ. ನೀವೇನಾದ್ರೂ ಹಾಕ್ತೀರಾ ಅಂತ. ನಾನಾ? ಹಾ, ನೀವೇ. ಸರಿ ಮಾಡಿ, ಸರಿ ಮಾಡಿ. ಮಾಡ್ತೀನಿ ಅಂದವರು ಮಾಡ್ಲೇಬೇಕು, ಇಲ್ಲಾಂದ್ರೆ ಮಾತ್ ತಪ್ಪಿದ್ದೀರಾ ಅಂತ ಎಲ್ರೂನು ಕರಿತೀನಿ. ಬೇಡ. ಸರಿ ಮಾಡಿ ಮತ್ತೆ. ಹಾಕ್ತೀನಿ. ಸರಿ ಮಾಡಿ. ಸರಿ ಮಾಡಿ. ಸರಿ ಮಾಡಿ ಅಂದ್ರೆ ಹಾಕ್ತೀನಿ. ಸರಿ ಮಾಡಿ ಚಿಕ್ಕ ಯಜಮಾನ್ರೆ. ದಾರ ಕೂಡ ಕಟ್ಟಿ. ಏನ್ ಮಾಡ್ತಾ ಇದೀಯಾ? ಅಲ್ಲಿ ನಮ್ಮ ಅಕ್ಕ ಇದ್ದಾಳೆ. ಹೌದಾ? ಹೌದು. ಇವಾಗ ಹೇಳಿ ಚಿಕ್ಕ ಯಜಮಾನ್ರೆ, ಏನ್ ಸಮಾಚಾರ? ಏನಿಲ್ಲ, ನಾನು ಹೋಗ್ತೀನಿ, ಮಾತ್ರೆ ಕೊಡಬೇಕು. ಅಲ್ಲಿ ನಮ್ಮ ಅಕ್ಕ ಇದ್ದಾಳೆ, ಅಷ್ಟಕ್ಕೂ ಈ ಮಾತ್ರೆ ಯಾರಿಗೆ? ವಿಶಾಲ್ ಬ್ರೋಗೆ ಜೇನುಹುಳು ಕಚ್ಚಿತ್ತಲ್ವಾ, ಅಲರ್ಜಿ ಟ್ಯಾಬ್ಲೆಟ್ ತಗೊಂಬಂದಿದ್ದೀನಿ.
ಅವ್ರಿಗೆ ಮಾತ್ರೆ ಕೊಟ್ರೆ ಸರಿ ಹೋಗುತ್ತೆ ಬಿಡಿ. ಮತ್ತೆ ನನ್ನ ವಿಷಯ ಏನು? ಏನಾಯ್ತು? ಆ ಜಾಸ್ಮಿನ್ ಕಣ್ಣು ಹಾಕ್ತಿದ್ದಾಳೆ, ನಿಮ್ ಜೊತೆ ಮಾತಾಡೋಕೆ ಬಿಡ್ತಿಲ್ಲ. ಅಷ್ಟಕ್ಕೆ ಅವಳನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ? ಅದಕ್ಕೆ ಬಂದ್ರು. ಅಮ್ಮಯ್ಯ, ಹೊರಟೋದ್ರು. ಅದ್ಗೆ ನೋಡಿದ್ರೆ ಬೈದಿರೋರು. ಏನ್ ಇವಳು ನಾಚಿಕೆ ಪಡ್ಕೊಂಡು ಓಡ್ತಾ ಇದ್ದಾಳೆ? ಮೇಡಮ್, ಪೋಸ್ಟ್. ಪೋಸ್ಟಾ? ವೇಸ್ಟ್. ಹೌದು ಸರ್, ಹಾಸ್ಟೆಲ್ ತರ ಇರೋ ಈ ಮನೇಲಿ ತುಂಬಾ ಜನ ಇರ್ತಾರೆ, ಆದ್ರೆ ಚೆನ್ನಾಗಿ ತಿನ್ಕೊಂಡು ಅವ್ರ ರೂಮಲ್ಲಿ ಇದ್ಕೊಂಡು ಟೈಮ್ ಪಾಸ್ ಮಾಡ್ತಿರೋ ಈ ಮುಳ್ಮಿನ್ ಜಾಸ್ಮಿನ್ಗೆ ಪೋಸ್ಟ್ ಯಾರು ಕಳಿಸ್ತಾರೆ? ಸುಮ್ನೆ ಸುಸ್ತು ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಿ. ಹೋಗಿ ಹೋಗಿ ಸರ್, ಹೋಗಿ ಹೋಗಿ ಹೋಗಿ. ಸಿಸ್ಟರ್, ನನಗ್ಯಾಕೆ ಪೋಸ್ಟ್ ಬರಬಾರ್ದು? ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಇದ್ರೆ ಯಾವ್ದಾದ್ರೂ ಒಂದು ಪೋಸ್ಟ್ ಬರುತ್ತೆ ಜಾಸ್ಮಿನ್. ಅವಳು ಹೇಳ್ತಾ ಇರೋದು ಆ ಪೋಸ್ಟ್ ಅಲ್ಲ. ಕೊರಿಯರ್ ಆಗ್ಲಿ ಲೆಟರ್ ಆಗ್ಲಿ ತನಗ್ ಮಾತ್ರ ಬರ್ಬಾರ್ದಾ ಅಂತ ಕೇಳ್ತಿರೋದು. ನಮಗೆ ಅವಾಗವಾಗ ಕೆಟ್ಟ ಕನ್ಸು ಬೀಳ್ತಾ ಇರುತ್ತೆ. ಇನ್ ಲಾಯರ್ ಮಗಳಿಗೆ ಏನ್ ಬರುತ್ತೆ? ಭಾವ, ಅವ್ರ ಅಣ್ಣ ಜಶ್ವಂತಿಂದ ಆದ್ರೂ ಬಂದಿರ್ಬೋದು. ಇಲ್ಲ ಅಂದ್ರೆ ಅವ್ರಪ್ಪ ಲಾಯರ್ ಇದಾರಲ್ಲ, ಯಾವ್ದಾದ್ರೂ ವಿಷಯನ ಲೆಟರ್ ಮುಖಾಂತರನಾದ್ರೂ ಕಳ್ಸಿರ್ಬೋದಲ್ಲ. ಏಯ್, ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅಂತ ನೀವೇ ಎಲ್ಲ ಅನ್ಕೊಂಡ್ಬಿಟ್ರೆ ಎಲ್ಲ ಗೊತ್ತಾಗತ್ತಾ? ಎಲ್ಲಿಂದಾದ್ರೂ ಬಂದಿರಬಹುದು. ಅನಾಥನಾಗಿರೋ ಗಂಗಯ್ಯ ಈ ಮನೆನ ಕೇರ್ ಆಫ್ ಅಡ್ರೆಸ್ ಮಾಡ್ಕೊಂಡ್ರೆ ಅತ್ತೆ ಅವ್ರು ಹೇಳ್ದ ಹಾಗೆ ಅವನಿಗೂ ಕೂಡ ಪೋಸ್ಟ್ ಬರುತ್ತೆ. ಮಾಮ್, ಅವ್ರನ್ನೇ ಕೇಳಿದ್ರೆ ಆಯ್ತಲ್ವಾ? ನೀವೇ ನೋಡಿ ಹೇಳಿ, ಇಲ್ಲಿಂದ ಬಂದಿದೆ ನೋಡಿ. ಸರ್, ಅದು ಪರವಾಗಿಲ್ಲ, ಓಪನ್ ಮಾಡಿ. ಓಕೆ ಸರ್. ಇನ್ಶೂರೆನ್ಸ್ ಆಫೀಸಿಂದ ಬಂದಿದೆ ಸರ್. ಗಂಗಾಧರ್ ಅನ್ನೋರ ಪಾಲಿಸಿ ಮೆಚ್ಯೂರ್ ಆಗಿದೆ ಸರ್.
ನಿಮ್ಮ ಹತ್ರನೇ ಕೆಲಸ ಮಾಡ್ತಿದ್ರಂತಲ್ಲ ಸರ್. ಇಲ್ಲಿವರೆಗೂ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸೇ ಪಾಲಿಸಿ ಕಟ್ತಿತ್ತು. ಕಟ್ಟಬೇಕು ಅಂತ ಶ್ರೀಮತಿ ಗಾಯತ್ರಿ ದೇವಿ ಅವರು ಆರ್ಡರ್ ಪಾಸ್ ಮಾಡೋ ಲೆಟರ್ ಕೂಡ ಈ ಲೆಟ್ರಲ್ಲಿ ಅಟ್ಯಾಚ್ ಆಗಿದೆ ಸರ್. ಸತ್ವಿ, ಅದರಲ್ಲಿ ಅವನ ಹೆಂಡತಿ ಮಕ್ಕಳು ಅಂತ ನನ್ನ ಹೆಸರು ವಲ್ಲಭ್ ವಿಕ್ರಾಂತ್ ಹೆಸರು ಬರ್ದ್ಬಿಟ್ಟಿದ್ರೆ ನಾನು ಗಂಗಾಧರ್ ಹೆಂಡತಿ ಅಂತ ಇವ್ರೆಲ್ರಿಗೂ ಗೊತ್ತಾಗೋಗುತ್ತೆ. ಅಕ್ಕ, ನಮ್ಮ ಕತೆ ಮುಗ್ದಂಗೆನ ಎಲ್ಲ ಗುಟ್ಟು ರಟ್ಟಾಗಿ ಹೋಗುತ್ತಾ? ಅಯ್ಯೋ, ಈ ಪಾಲಿಸಿ ಬಗ್ಗೆ ಮರ್ತೇ ಹೋಗಿದ್ನಲ್ಲ, ಅದಿವತ್ತೇ ಬರಬೇಕಾ? ನನ್ನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೋ ಏನೋ. ಏನು ಮಾಡೋದು ಇವಾಗ? ಯಜಮಾನ್ರೆ, ಗಂಗಾಧರ್ ಅಂದ್ರೆ ಯಾರು? ನಮ್ಮ ಅಮ್ಮನ್ನೇ ಸಾಯಿಸಿದಂತ ರಾಕ್ಷಸ. ಸಾಯಿಸಿದ್ದು ನಾನೇ ಆದ್ರೆ ಅಪವಾದ ಹೊರಿಸಿದ್ದು ನನ್ನ ಗಂಡನ ಮೇಲೆ. ಪಾಲಿಸಿ ಅಮೌಂಟ್ ಎಷ್ಟು ಬರುತ್ತಪ್ಪ? 1 ಕೋಟಿ ರೂಪಾಯಿ ಸರ್. ಎಷ್ಟು ದುಡ್ಡು ಬಂದ್ರು ಏನ್ ಪ್ರಯೋಜನ? ಅಂಥವನಂತೂ ಯಾವುದೇ ಕಾರಣಕ್ಕೂ ಸುಖವಾಗಿರಬಾರ್ದು. ಯಜಮಾನ್ರೆ, ಸಿಟ್ಟು ಮಾಡ್ಕೋಬೇಡಿ. ಏನಾಯ್ತೋ ಹೇಗಾಯ್ತೋ ಅಂತ ಆ ವಿಷಯ ಎಲ್ಲ ಮೇಲಿರೋ ಆ ಭಗವಂತನಿಗೆ ಮಾತ್ರ ಗೊತ್ತು. ವಿಶಾಲ್, 1 ನಿಮಿಷ ಯೋಚನೆ ಮಾಡು. ಗಾಯತ್ರಕ್ಕ ಗಂಗಾಧರ್ ಮೇಲೆ ವಿಶ್ವಾಸ ಇಟ್ಟು ಒಳ್ಳೆಯವನು ಅಂತ ನಂಬಿದ್ಲು. ಎಲ್ರೂ ಅಬ್ಸರ್ವ್ ಮಾಡಿದ್ರ? ಗಾಯತ್ರಿ ಅತ್ತವ್ರು ಇರ್ಲಿ ಬಿಡ್ಲಿ, ಪಾಲಿಸಿನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ ಆರ್ಡರ್ ಪಾಸ್ ಮಾಡಿ ಮೆಚುರಿಟಿ ಆಗೋವರೆಗೂ ನಮ್ ಕಂಪನಿನೇ ದುಡ್ಡು ಕಟ್ಟೋ ಹಾಗೆ ಮಾಡಿದ್ದಾರೆ. ಅದು ಕೇವಲ ಈ ಮನೆಯವರ ಒಳ್ಳೆತನಕ್ಕೆ. ಹಾವಿಗೆ ಹಾಲಕೋರು ನಾವೇ, ಅದೇ ಥರ ಗೊತ್ತಿಲ್ಲದೆ ಕೆಟ್ಟವ್ರಿಗೂ ಕೂಡ ಒಳ್ಳೆತನ ತೋರಿಸೋರು ನಾವೇ. ಆದರೆ ಅವರೇ ನಮಗೆ ಅನ್ಯಾಯ ಮಾಡ್ತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ. ಗಂಗಾಧರ್ ಹಾಗೆ ಮಾಡಿದಾನೆ ಅಂದ್ರೆ ನನಗೆ ಇವತ್ತಿಗೂ ನಂಬಕ್ಕಾಗ್ತಿಲ್ಲ ಕಣೋ. ಯಜಮಾನ್ರೆ, ಅಮ್ಮವ್ರು ಏನೇ ಮಾಡಿದ್ರು ಒಳ್ಳೇದೇ ಮಾಡಿರ್ತಾರೆ. ಆದ್ರೆ ಕೆಲವೊಬ್ರು ಮೋಸ ಮಾಡಿದ್ದಾರೆ ನಾಯಿನಿ. ಆ ಗಂಗಾಧರ್ನ ನಮ್ಮಮ್ಮ ಪ್ರೀತಿಯಿಂದ ಗಂಗಾ ಅಂತ ಕರೀತಾ ಇದ್ರು. ಅಮ್ಮನ ಅಸ್ಥಿನ ನೀರಲ್ಲಿ ಬಿಡೋ ಹಾಗೆ ಮಾಡಿಬಿಟ್ಟ ಆ ರಾಸ್ಕೆಲ್. ಕಾಪಾಡ್ಕೋಬೇಕು ಅಂತ ನಿನ್ನ ಪ್ರಯತ್ನನೇ ಒಂದು ಯಾಗ. ಆ ಯಾಗಕ್ಕೆ ಜೊತೆಯಾಗಿ ಗಂಗನ್ ಕರ್ಕೊಂಬ. ಗಂಗಾನ ಅಮ್ಮೋರೆ? ಹೌದು ನೈನಿ, ನೀನು ಗಂಗನ್ ಕರ್ಕೊಂಬರ್ಬೇಕು. ಅಮ್ಮೋರು ಗಂಗಾನ ಕರ್ಕೊಂಡ್ ಬಂದಿದ್ರು. ಅವ್ರ ನಿಜವಾದ ಹೆಸರು ಗಂಗಾಧರ ಅಂತಿದ್ದಾರೆ. ನಾನ್ ಕರ್ಕೊಂಡ್ ಬಂದಿರೋದು ಗಂಗಯ್ಯನ. ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಯೋಚನೆ ಮಾಡ್ತಿದ್ದೀನ, ಅನುಮಾನಿಸ್ತಿದ್ದೀನ.
ಸುಮ್ನೆ 1 ಕೋಟಿ ರೂಪಾಯಿ ಸಿಕ್ಕ ಹಾಗಾಯ್ತಲ್ಲ ಆ ರಾಕ್ಷಸನ್ಗೆ. ಆಂಟಿ ಹಾಗೆ ಹೇಗೆ ಸುಮ್ಮನಿರ್ತಾರೆ? ಆಂಟಿನ ಸಾಯಿಸಿರೋ ಇನ್ಶೂರೆನ್ಸ್ ಪೇಪರ್ಸ್ ಪೋಸ್ಟಲ್ ಬಂದಿದೆ ಅಲ್ವಾ? ಅದನ್ನ ತಗೊಂಡು ನೋಡಿ, ಅವ್ರ ಕಡೆಯವ್ರು ಯಾರು, ನಾಮಿನಿಯಾಗಿ ಯಾರಿದ್ದಾರೆ ಅಂತ ಗೊತ್ತಾಗೋಗುತ್ತಲ್ಲ. ದೇವ್ರೆ, ನಮ್ ಕಷ್ಟ ನಮ್ಗೆ. ಇವಳು ಯಾಕೆ ಏನೇನೋ ಐಡಿಯಾಗಳು ಕೊಡ್ತಿದ್ದಾಳೆ? ಈಗ ಅವ್ರು ಯಾರಾದ್ರೂ ಈ ಪೇಪರ್ನ ನೋಡಿದ್ರೆ ನಾನು, ಪರ್ಶು, ನನ್ನ ಮಕ್ಕಳು ಎಲ್ಲರೂ ಇವತ್ತೇ ಬೀದಿಗೆ ಬಂದ್ಬಿಡ್ತೀವಿ. ಹೋಗಿ ಆಂಟಿ, ಹೋಗಿ ನೋಡಿ. ಚಿಚಿ, ಐ ಡೋಂಟ್ ಟಚ್. ಆ ಪೇಪರ್ಸ್ಗಳನ್ನ ಮುಟ್ಟಬೇಕು ಅಂದ್ರೆ ನನ್ಗೆ ಅಸಹ್ಯ ಆಗತ್ತೆ. ಕರೆಕ್ಟ್ ಅದಕ್ಕೆ. ಇವಾಗ ಇದೆಲ್ಲ ನಮ್ಗೆ ಯಾಕೆ? ಏಯ್, ನೀನ್ ಹೋಗಯ್ಯ, ಹೋಗು. ನಿಂತ್ಕೊಳ್ಳಿ. ಯಾವತ್ತೂ ಕೋಪ ಮಾಡ್ಕೊಳ್ದಿರೋ ನನ್ನ ಗಂಡ ಇವತ್ತು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ, ಇನ್ನು ಕೆಲವರು ಅನುಮಾನಿಸ್ತಿದ್ದಾರೆ ಅಂದರೆ, ಒಂದಿಬ್ಬರು ಯೋಚನೆ ಮಾಡ್ತಿದ್ದಾರೆ ಅಂದರೆ, ಆ ಕಾಗದದಲ್ಲಿ ತಿಳ್ಕೋಬೇಕಾಗಿರೋ ವಿಷಯ ತುಂಬಾ ಇರಬೇಕು. ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲದೆ ಇರ್ಬೋದು, ಆದರೆ ಅದ್ರಲ್ಲಿ ಏನಿದೆಯೋ ನಾನು ನೋಡ್ತೀನಿ. ಓದಕ್ಕೆ ಬರ್ದಿರೋಳು ನೀನೇನ್ ನೋಡ್ತೀಯಾ? ಅದ್ರಲ್ಲೇನು ಗೊಂಬೆ ಇಲ್ಲ. ನಾನು ಅದನ್ನು ತೆಗೆದು ನೋಡ್ತೀನಿ. ಹಾಸಿನಿ ಅಕ್ಕ ಕೈಲಿ ಓದಿಸ್ತೀನಿ. Okay, Naini. I'm here. You go there and give it to me. ಯಜಮಾನ್ರೆ, ನೀವು ನೋಡ್ತೀರಾ? ಆ ದರಿದ್ರದ ಒಂದು ಮುಖನ ನೋಡ್ಬೇಕಂತನೂ ನನಗನ್ನಿಸಲ್ಲ. ನಾನೇ ಅಲ್ಲ, ಇವ್ರು ಯಾರು ನೋಡ್ಬೇಕಾಗಿಲ್ಲ.